ಹಾಯ್ ಫ್ರೆಂಡ್ಸ್, 7 ಇಂಚ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಬೀಟ್ರೂಟ್ ಗೊಜ್ಜು ಮಾಡೋಣ ಅನ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ. ಈಗ 1-2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ kg ಬೀಟ್ರೂಟ್ ತಗೊಂಡಿದ್ದೀನಿ. ಈ ಥರ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣನೂ ಇಲ್ಲ, ಮೀಡಿಯಮ್ ಆಗಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3/4 ಟೀ ಸ್ಪೂನ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಕೆಂಪಗಾಗೋದೇನು ಬೇಡ, ಹಸಿ ವಾಸನೆ ಹೊರಗೆ ಸಾಕು. 1-2 ನಿಮಿಷ. ಅದಕ್ಕೊಂದು ಚಿಕ್ಕದಾಗಿ ಒಂದು ಮಸಾಲೆ ರುಬ್ಕೊಂಡ್ಬಿಡೋಣ. ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಆಮೇಲೆ ಗಸಗಸೆ ಒಂದು ಅರ್ಧ ಟೀ ಸ್ಪೂನು. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಈಗ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ kg ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ. ಈಗ ಅರ್ಧ kg ಬೀಟ್ರೋಟು ಹಾಕಿ ಕೊಡೋಣ. ಆಮೇಲೆ ಮಸಾಲೆ ಎಲ್ಲ ಹಾಕೋಣ. ಒಂದು 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನು ಚಿಲ್ಲಿ ಪೌಡ್ರು. ಖಾರ ನೋಡ್ಕೊಂಡು ಹಾಕ್ತಿದ್ದೀನಿ. ಹಾಕಿ ಒಂದು ಕೊಡಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಒಂದು ಇಟ್ಕೊಳ್ಳಿ. ನೋಡಿ, ತೆಂಗಿನಕಾಯಿ ಎಲ್ಲ ರುಬ್ಕೊಂಡ್ಬಂದಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ನೀರು ಹಾಕಿ 1-2 ಬಿಸಿಲು ಬಿಡ್ಸೋಣ. ಮಿಕ್ಸಿ ಕಡೆ ನೀರು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾನೆ. ಸಾಕು, ನೀರಿಲ್ಲ ಹಾಕಿ ಮುಚ್ಚಿ 1-2 ಬಿಸಿಲು. ತುಂಬ ರುಚಿಯಾದ ಚಪಾತಿ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸ್ಟೀಮ್ ಹೋಗಿದೆ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬೀಟ್ರೋಟ್ ಗೊಜ್ಜು ಎಲ್ಲ ತುಂಬ ಚಪಾತಿಗಿಂತ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, 7 ಇಂಚ್ಗೆ ಸ್ವಾಗತ. ಇವತ್ತು ಮದುವೆ ಮನೆಯಲ್ಲೆಲ್ಲ ಸಾಂಬಾರು ಮಾಡ್ತಾರಲ್ಲ, ಎಲ್ಲದಕ್ಕೂ ಆ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ. ಫಸ್ಟೇ ಒಗ್ಗರಣೆ ಹಾಕ್ಬಿಡ್ತೀನಿ ಎಲ್ಲನೂ. 1-2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ, ಒಂದು 4 ಕಾಳು ಮೆಂತ್ಯ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತಾಯಿದ್ದೀನಿ. ಹಾಕಿ ಈಗ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕರಿಬೇವು, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈರುಳ್ಳಿ, ಇದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಸಾಂಬಾರು ಈರುಳ್ಳಿ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ನುಗ್ಗೆಕಾಯಿ, ಕ್ಯಾರೆಟು, ಬೀನ್ಸು ಇಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ಫ್ರೈ ಮಾಡ್ತೀನಿ. ಈ ಟೈಮಲ್ಲಿ ಬರೀ ಬೇಳೆ ನೀರು ಹಾಕ್ತಿದ್ದೆ, ಬೇಳೆ ಹಾಕ್ತಾಯಿಲ್ಲ. ಬೇಳೆ ಆಮೇಲೆ ಹಾಕ್ತೀನಿ, ಲಾಸ್ಟಲ್ಲಿ ನೀರು ಹಾಕ್ತೀನಿ. ಈಗ ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಹಾಕ್ತೀನಿ. ಈಗ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನು, 1/4 ಟೀ ಸ್ಪೂನ್ ಧನಿಯಾ ಪುಡಿ, ಅದನ್ನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಹಾಕಿ ಒಂದು ಸ್ವಲ್ಪ ಎಲ್ಲ ಬೇಯಲಿ.
ನೋಡಿ ಈ ಟೈಮಲ್ಲಿ 3 ಟೊಮೊಟೊ ಹಾಕಿ ಒಂದು 100 ಗ್ರಾಮ್ ಬೇಳೆ ಹಾಕಿ ಬೇಯಿಸ್ಕೊಂಡು ಇದು ಮಸ್ತಿದ್ದೀನಿ. ಇದನ್ನು ಹಾಕಿದ್ದೀನಿ. ಹುಣಸೆಹಣ್ಣು ನೀರು ಸ್ವಲ್ಪ ಹಾಕಬೇಕು. ನೋಡಿ ಈ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಿ ಕೊತ್ತಂಬರಿ ಸ್ವಲ್ಪ ಹಿಂಗೆ ಹಾಕಬೇಕು. ಒಂದು 1/4 ಟೀ ಸ್ಪೂನ್ ಹಿಂಗೆ ಸಾಕು. ಇಷ್ಟು ಹಿಂಗೆ ಹಾಕ್ಬಿಟ್ಟು ಬೆಂದಿದೆ, ನುಗ್ಗೆಕಾಯಿ ಎಲ್ಲ ಬಂದಿದೆ. ಸಾಂಬಾರು ರೆಡಿ ಆಯಿತು. ನೀವೊಂದು ಸರಿ ಟ್ರೈ ಮಾಡಿ. ಇಡ್ಲಿ, ದೋಸೆ, ಅನ್ನಕ್ಕೆಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಬದನೆಕಾಯಿ ಒಂಥರ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಚಪಾತಿ, ದೋಸೆ, ಇಡ್ಲಿಗೆಲ್ಲ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಫಸ್ಟ್ ಬದನೆಕಾಯಿ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 2-3 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು. ಇದು ಫಸ್ಟ್ ಈರುಳ್ಳಿ ಹಾಕೋಣ, ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ವಾಸನೆ ಹೋಗೋದು. ಈ ಟೈಮಲ್ಲಿ ಬದನೆಕಾಯಿ ಹಾಕೋಣ. ಒಂದು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ ಈ ಥರ ಚಿಕ್ಕದಾಗಿ. ಇದು ನಿಮಗೆ ಬೇಯಿಸ್ಕೊಳ್ಳೋಣ. ಇದು ಬಂದಮೇಲೆ ಸ್ವಲ್ಪ ಟೊಮೆಟೊ ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ನೋಡಿ. ಈ ಟೈಮಲ್ಲಿ ಟೊಮೆಟೊ ಹಾಕೋಣ. ಟೊಮೆಟೊ ಒಂದು 2 ಹಾಕ್ತಾಯಿದ್ದೀನಿ, 3. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಬೇಯಕ್ಕೋಸ್ಕರ. ಈ 1/4 ಟೀ ಸ್ಪೂನ್ ಅರಶಿನ, ಆಮೇಲೆ 1/2 ಟೀ ಸ್ಪೂನು, 3/4 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನು ಅಚ್ಕಾರದ ಪುಡಿ, 1/4 ಟೀ ಸ್ಪೂನು ಹಾಕಿ ಒಂಚೂರು ಬೇಯಿಸೋಣ. ಬೇಯಿಸ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ಕೊತ್ತಂಬರಿ ಸ್ವಲ್ಪ ಹಾಕ್ಬೇಕು ಇದರಲ್ಲೇ. ನೋಡಿ, ಸ್ವಲ್ಪ ಕೊತ್ತಂಬರಿನೂ ಇದರಲ್ಲೇ ಹಾಕ್ತಾಯಿದ್ದೀನಿ. ತೊಗೊಂಡು ಒಂದು 2 ನಿಮಿಷ ಬೇಯಿಸೋಣ. ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಈಗ ಬೆಂದಿದೆ. ಈಗ ಒಂದು ಚೂರು ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ, ಹುಣಸೆಹಣ್ಣು ಟೇಸ್ಟ್ ಕೊಡುತ್ತೆ ಅಂತ. ಈಗ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಮಿಕ್ಸಿಗೆ ಹಾಕಿದ್ದೀನಿ, ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಇದು ನೈಸಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ. ಅದೇ ಬಾಣಲಿಗೆ ಸಾಸಿವೆ, ಸ್ವಲ್ಪ ಕರಿಬೇವು, ಈಗ ರುಬ್ಬಿದ್ದ ಮಸಾಲೆ ಹಾಕೋಣ. ಇದು ಹಾಕಿ ನೀರು ಸ್ವಲ್ಪ ಹಾಕೋಣ. ನೋಡಿ, ನೀರು ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಕಲಿಸ್ತೀನಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಒಂದೇ ಒಂದು ಕುದಿ, ಜಾಸ್ತಿ ಬೇಡ, ಕುದಿ ಬಂದರೆ ಸಾಕು. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಖಾರ ಹೇಗಿದೆಯೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ರೆಡಿ ಆಯಿತು. ಇಷ್ಟಿದ್ರೆ ಸಾಕು. ದೋಸೆ, ಇಡ್ಲಿ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.